ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಮುಂಗಾರು ಮಳೆಯ ಆರ್ಭಟ ತುಂಬ ಜೋರಾಗಿ ಇದೆ. ಒಂದು ಕಡೆ ಮಳೆ ಅಷ್ಟೇ ಅಲ್ಲದೆ ಗಾಳಿ ಹೆಚ್ಚಾಗಿರೋ ಕಾರಣದಿಂದಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಈ ಒಂದು ಭಾರಿ ಮಳೆ ಹಾಗೂ ಗಾಳಿಯಿಂದಾಗಿ ಅನೇಕ ಜನರಿಗೆ ತೊಂದರೆ ಕೂಡ ಆಗ್ತಾ ಇದೆ. ಇಂಥದ್ದೇ ಒಂದು ಭಾರಿ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ 4 ಜನ ಜೀವಂತ ಸಮಾಧಿ ಆಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, 4 ಜನ ಕೂಡ ಒಂದೇ ಕುಟುಂಬದವರು. ಎಂಥವರಿಗೂ ಕೂಡ ಒಂದು ಕ್ಷಣ ಈ ಒಂದು ಘಟನೆಯನ್ನ ಕೇಳಿಬಿಟ್ರೆ ಒಂದು ಕ್ಷಣ ಭಯ ವಾತಾವರಣ ಸೃಷ್ಟಿಯಾಗಿ ಬಿಡುತ್ತೆ. ಒಂದು ಕ್ಷಣ ಈಗಾಗಬಾರ್ದಿತ್ತು ಅನ್ನುವಂತಹ ಭಾವನೆ ನಮ್ಮಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಅಂಥದ್ದೊಂದು ಕರುಣಾಜನಕವಾದಂತಹ ಒಂದು ದುರಂತ ಇದೀಗ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಮಳೆ ಗಾಳಿಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಜನಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಅದೆಷ್ಟೋ ಜನರ ಪಾಡು ಇದೀಗ ಬೀದಿಗೆ ಬಂದು ಬಿಟ್ಟಿದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ನಿನ್ನೆ ನಡೆದಂತಹ ಒಂದು ಭಾರಿ ಅನಾಹುತ ಅಂತಂದ್ರೆ ಮಳೆ ಸಹಿತ ಗಾಳಿ ಇರೋದ್ರಿಂದ ಗಾಳಿಗೆ ಬಹುತೇಕ ಜನ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಳೆ ಆಗಿರುವ ಕಾರಣದಿಂದಾಗಿ ಒಂದು ಕುಟುಂಬವೇ ಸರ್ವನಾಶ ಆಗಿ ಹೋಗಿ ಬಿಟ್ಟಿದೆ ಅಂತ ಹೇಳಬಹುದು. ಗುರುನಾಥ್ ಬಡಿಗೇರ್ ಅಂತೇಳಿ ಕೇವಲ 35 ವರ್ಷ, ಆತನ ಹೆಂಡತಿ ಜ್ಯೋತಿ ಅಂತೇಳಿ 28 ವರ್ಷ ಮತ್ತು 2 ಹೆಣ್ಣು ಮಕ್ಕಳು, ಕಾಳಮ್ಮ ಮತ್ತು ಕೀರ್ತಿ. ಕಾಳಮ್ಮ 13 ವರ್ಷ, ಕೀರ್ತಿ 9 ವರ್ಷ. 4 ಜನರು ಕೂಡ ಒಂದೇ ಕುಟುಂಬದವರು, ಒಂದೇ ಕುಟುಂಬದಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕಾದಂಥವರು. ಸ್ನೇಹಿತರೆ, ಮಂಜುನಾಥ ಕುಟುಂಬ ಏನಿದೆಯಲ್ಲ, ಇವರದ್ದೇ ಒಂದು ಮನೆ ಇರುತ್ತೆ. ಮನೆ ಒಂದು ದುರಸ್ತಿಗೆ ಬಂದು ಬಿಟ್ಟಿರುತ್ತೆ. ಅಂತಂದ್ರೆ ಮನೆ ಎಲ್ಲ ಹಾಳಾಗಿ ಹೋಗಿಬಿಟ್ಟಿದೆ. ಅದನ್ನ ಸರಿಯಾಗಿ ಮಾಡೋಣ ಅನ್ನೋ ಕಾರಣಕ್ಕೆ ಬೇರೊಂದು ಮನೆಗೆ ಬಾಡಿಗೆಗೆ ಬಂದು ಬಿಟ್ಟಿರ್ತಾರೆ. ಬಾಡಿಗೆ ಮನೆಯು ಕೂಡ ಈ ರೀತಿಯಾಗಿ ದುರಂತ ನಡೆದೋಗ್ಬಿಡುತ್ತೆ ಅಂತೇಳಿ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಬಹುತೇಕ ಹಳ್ಳಿಗಳ ಕಡೆ ಹೋದ್ರೆ ಮನೆಗಳೆಲ್ಲವೂ ಕೂಡ ಮನೆಯ ಮೇಲ್ಛಾವಣಿ ಮಣ್ಣಿನಿಂದ ಕೂಡಿರುತ್ತೆ. ಅಂತಂದ್ರೆ ಹಳೆಯ ಮನೆಗಳು, ನಮ್ಮ ಹಿರಿಯರಿಂದ ಅಥವಾ ನಮ್ಮ ಹಿರಿಯರ ಕಾಲದಲ್ಲಿ ಇದ್ದಂತಹ ಮನೆಗಳು, ಅವುಗಳನ್ನ ಮಕ್ಕಳು ಮತ್ತೆ ಅದರಲ್ಲಿ ಇರ್ತಾ ಬರುವಂತ ಒಂದು ರೂಢಿ ನಮ್ಮಲ್ಲಿ ಇರುವ ಕಾರಣದಿಂದಾಗಿ ಮನೆಗಳು ಹಾಳಾಗ್ತಾ ಇದ್ದ ಹಾಗೆ ಮನೆ ಕಟ್ಸೋಣ ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಜನ ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಗುರುನಾಥ್ ಬಡಿಗೇರ್ ಅವರ ಮನೆಯು ಕೂಡ ಅಂತಹ ಒಂದು ದುರಸ್ತಿ ಇರುವ ಕಾರಣದಿಂದಾಗಿ ಮನೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬೀಳ್ಬೋದು ಅನ್ನೋ ಕಾರಣಕ್ಕೆ ಬೇರೊಂದು ಮನೆಗೆ ಬಂದು ಬಾಡಿಗೆಯಲ್ಲಿ ಇರ್ತಾರೆ. ಆದರೆ ಆ ಬಾಡಿಗೆ ಇದ್ದಂತಹ ಮನೆಯೂ ಕೂಡ ಇದೀಗ ಬಾಡಿಗೆ ಮನೆಯು ಕೂಡ ಕುಸಿದು ಹೋಗಿಬಿಟ್ಟಿದೆ. ಮಳೆ ಬರಬೇಕಾದಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಇರ್ತಾರೆ. ಈ ಒಂದು ಛಾವಣಿ ಪೂರ್ತಿಯಾಗಿ ಕುಸಿದು ಹೋಗಿ ಬಿಡುತ್ತೆ. ಮನೆಯ ಒಳಗಡೆ ಇದ್ದಂಥ 4 ಜನಗಳು ಕೂಡ ಜೀವಂತವಾಗಿ ಸಮಾಧಿ ಆಗಿ ಬಿಡ್ತಾರೆ. ಬಹುತೇಕ ಇದೊಂದು ಆಘಾತಕಾರಿ ಘಟನೆ ಅಂತಾನೆ ಹೇಳ್ಬಹುದು. ಬಹುತೇಕ ಮಳೆ ಬಂದುಬಿಟ್ರೆ ಸಂತೋಷವನ್ನು ಪಡುವಂಥ ಎಷ್ಟೋ ಜನ ಕುಟುಂಬಗಳಿದ್ರೆ ಎಷ್ಟೋ ಕುಟುಂಬಗಳಿಗೆ ಈ ಮಳೆ ಗಾಳಿ ಎಲ್ಲವೂ ಕೂಡ ತೊಂದರೆಯನ್ನು ಮಾಡಿ ಹೋಗ್ತಾ ಇದೆ. ಹಾಗಂತೇಳಿ ನಿಸರ್ಗದಲ್ಲಿ ಆಗುವಂಥ ಎಲ್ಲವನ್ನೂ ಕೂಡ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಮನೆ ಅಥವಾ ಕುಸಿತಕ್ಕೆ ಬಂದಿದೆ ಅಥವಾ ಮನೆ ಚಾವಣಿ ಹಾಳಾಗಿ ಹೋಗಿಬಿಟ್ಟಿದೆ ಅನ್ನೋ ಕಾರಣಕ್ಕೆ ಬೇರೆ ಒಂದು ಆಶ್ರಯವನ್ನು ಪಡೆದುಕೊಳ್ಳಿ. ಅದರಲ್ಲೂ ಕೂಡ ತುಂಬ ಡೇಂಜರಸ್ ಇರುವಂಥ ಸ್ಥಳಗಳಲ್ಲಿ ಅಥವಾ ತುಂಬ ಡೇಂಜರ್ ಆಗಿ ಇರುವಂಥ ಮನೆಗಳಲ್ಲಿ ಇರುವಂಥದ್ದು, ವಾಸ ಮಾಡುವಂಥದ್ದು ನಿಮ್ಮ ಜೀವಕ್ಕೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂತು ತರಬಹುದು. ಆ ಒಂದು ಮನೆಗಳಿಂದ ಅಥವಾ ಆ ಒಂದು ಮನೆಯಿಂದ ಬೇರೆ ಕಡೆಗೆ ಶಿಫ್ಟ್ ಆಗೋದು ತುಂಬ ಒಳ್ಳೆಯದು ಅಂತೇಳಿ ಬಹುತೇಕ ಇಲ್ಲಿ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಮನುಷ್ಯರಾಗಿ ನಾವೆಲ್ಲರೂ ಕೂಡ ಆ ದುರಂತ ಹೇಗೆ ನಡೆದಿರಬಹುದು ಅಂತೇಳಿ ಒಂದಿಷ್ಟು ಊಹೆ ಮಾಡ್ಕೊಂಡು ಬಿಟ್ರೆ ಪಾಪ ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿರುವಂಥ ಮಕ್ಕಳು, 13 ವರ್ಷ 9 ವರ್ಷದ ಮಕ್ಕಳು, ಅವು ಸಾವನ್ನಪ್ಪಬೇಕಾದ್ರೆ ಅದೆಷ್ಟು ಒದ್ದಾಡಿ ಪ್ರಾಣವನ್ನು ಬಿಟ್ಟಿರಬೇಕನ್ನೋ ಗೊತ್ತಿಲ್ಲ ಜೀವಂತವಾಗಿ. ಅದರಲ್ಲೂ ಕೂಡ ಮನೆ ಒಳಗಡೆ ಕುಂತಿರ್ತಾರೆ. ಏಕಾಏಕಿಯಾಗಿ ಮನೆ ಕುಸಿದು ಹೋಗಿಬಿಡುತ್ತೆ. ಮನೆಯ ಮಣ್ಣೆಲ್ಲವೂ ಕೂಡ ಅವರ ಮೈ ಮೇಲೆ ಬಿದ್ದು ಬಿಡುತ್ತೆ. ಜೀವಂತವಾಗಿ ಸಮಾಧಿ ಆಗೋದು ಅಂತಂದರೆ ಬಹುತೇಕ ಆ ಜೀವಗಳು ಎಷ್ಟೊಂದು ವಿಲ ಒದ್ದಾಡಿ ಪ್ರಾಣವನ್ನು ಬಿಟ್ಟಿರಬೇಕು. ಅದೆಷ್ಟು ಒದ್ದಾಡಿ ಅಥವಾ ಅದೆಷ್ಟು ಸಂಕಟವನ್ನು ಅನುಭವಿಸಿ ಪ್ರಾಣಗಳನ್ನು ಬಿಟ್ಟಿರಬಹುದು ಈ 4 ಜನಗಳು. ಒಂದು ಕ್ಷಣ ನಾವು ಯೋಚನೆ ಮಾಡಲೇಬೇಕು ಸ್ನೇಹಿತರೆ. ಇಂದು ಬೆಳಗಿನ ಜಾವ ಅಧಿಕಾರಿಗಳು ಬರ್ತಾರೆ, ಅಗ್ನಿಶಾಮಕದವರು ಬರ್ತಾರೆ, ಸಂಬಂಧಪಟ್ಟ ಅಧಿಕಾರಿ ಅಂತವರೆಲ್ಲರೂ ಕೂಡ ಬರ್ತಾರೆ. ಈ ಒಂದು ಮೃತದೇಹಗಳನ್ನು ಹೊರ ತೆಗೆಯೋದಕ್ಕೆ ಬಹುತೇಕ ಹರಸಾಹಸವನ್ನು ಕೂಡ ಪಟ್ಟು ಬಿಡ್ತಾರೆ. ಒಟ್ಟಾರೆಯಾಗಿ ಇದೀಗ ಈ 4 ಜನರ ಬಾಡಿಯನ್ನು ಹೊರಗಡೆ ತೆಗೆದಿದ್ದಾರೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಅಥವಾ ಪೋಸ್ಟ್ ಮಾರ್ಟಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಸ್ನೇಹಿತರೆ, ಇಂತಹ ದುರಂತವನ್ನ ಗಮನಿಸಿದಂತ ಬಳಿಕ ಎಂತವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಯಾಕೆಂತಂದ್ರೆ ಬದುಕಿ ಬಾಳಬೇಕಾದಂತ ಕುಟುಂಬ. ಇನ್ನು ಗುರುನಾಥ್ ಬಡಿಗೇರ್ ಕೇವಲ 35 ವರ್ಷ. ತನ್ನ ಕುಟುಂಬದ ಬಗ್ಗೆ ಅದೇನು ಕನಸುಗಳನ್ನ ಕಟ್ಕೊಂಡಿದ್ರು ಗೊತ್ತಿಲ್ಲ. ತನ್ನ 2 ಹೆಣ್ಣು ಮಕ್ಕಳು ಕೂಡ ಇದ್ರು. ಹೆಣ್ಣು ಮಕ್ಕಳ ಬಗ್ಗೆ ಅದ್ಯಾವ್ಯಾವ ರೀತಿಯಾದಂಥ ಕನಸುಗಳನ್ನ ಆ ವ್ಯಕ್ತಿ ಹೊತ್ಕೊಂಡಿದ್ರೋ ಗೊತ್ತಿಲ್ಲ. ಇಂಥದ್ದೊಂದು ದುರಂತ ಇಡೀ ಮೋರಟಗಿ ಗ್ರಾಮದಲ್ಲೇ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ
ಕುಟುಂಬದಾದ್ಯಂತ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಇತ್ತ ಉಳಿದಿರುವಂತಹ ಕುಟುಂಬದವರು ನಮ್ಮ ಮನೆಯೇ ಸರ್ವನಾಶವಾಗಿ ಬಿಡ್ತು ಅನ್ನುವ ಹಾಗೆ ಮಾತನಾಡಿಕೊಳ್ತಾ ಇದ್ದಾರೆ. ಇದೊಂದು ಕಡೆಯ ದುರಂತವಾದರೆ ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಹುತೇಕ ಭಾರೀ ಗಾಳಿ ಮಳೆ ಅಂಥದ್ದೆಲ್ಲವೂ ಕೂಡ ಆಗಿರುವಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಇನ್ನು ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಲಿತದಲ್ಲಿ ಇದ್ದಂಥ ಘಟನೆ ಸ್ನೇಹಿತರೆ, ಇನ್ನು ಉತ್ತರ ಪ್ರದೇಶದಲ್ಲಿ ಭಾರೀ ಆದಂತಹ ಗಾಳಿ ಬೀಸೋದಕ್ಕೆ ಪ್ರಾರಂಭಿಸಿಬಿಟ್ಟಿದೆ. ಗಾಳಿ ಬೀಸ್ತಾ ಇದ್ದ ಹಾಗೆ ತಗಡಿನ ಸೆಡ್ ಕೂಡ ಆರಿ ಹೋಗಿಬಿಟ್ಟಿದೆ. ಅದರ ಜೊತೆಗೆ ಮನುಷ್ಯನು ಕೂಡ ಆ ಒಂದು ಆಕಾಶದಲ್ಲಿ ತೇಲ್ತಾ ಇರುವಂಥದ್ದು ಅಥವಾ ಹಾರು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹುತೇಕ ಇದೊಂದು ಆತಂಕವನ್ನು ಸೃಷ್ಟಿ ಮಾಡಿ ಬಿಟ್ಟಿದೆ. ಈಗ ಆ ವ್ಯಕ್ತಿ ಕಾಲು ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಕಾಲು ಕೂಡ ಆ ವ್ಯಕ್ತಿದು ಮುರಿದು ಹೋಗಿ ಬಿಟ್ಟಿದೆ. ಇದೊಂದು ಕಡೆ ಆದರೆ ರಾಜಸ್ಥಾನದಲ್ಲಿ ಬಿರುಗಾಳಿಗೆ ಮದುವೆ ಮಂಟಪವೇ ಕಿತ್ತು ಹೋಗಿ ಬಿಟ್ಟಿದೆ. ಬಹುತೇಕ ಜನರು ಮದುವೆ ಆಗೋದೇ ಒಂದು ದೊಡ್ಡ ಕನಸು ಅನ್ಕೊಂಡು ಬಿಡ್ತಾರೆ. ಮದುವೆ ಆಗಬೇಕಾದಂಥ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತವೇ ನಡೆದು ಹೋಗಿಬಿಟ್ರೆ ಬಹುತೇಕ ಅವ್ರುಗಳು ಮುಂದೆ ಏನು ಮಾಡೋದಕ್ಕೆ ಸಾಧ್ಯ? ಬಹುತೇಕ ಮದುವೆ ಆಗಬೇಕು ಅಂತಂದ್ರೆ ಯಾವುದು ಕೂಡ ಅಷ್ಟು ಸುಲಭವಾಗಿ ಆಗಿರೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಒಂದು ಚಪ್ರವನ್ನು ಹಾಕಿರ್ತಾರೆ, ಅಥವಾ ಏನು ಮದುವೆ ಮಾಡಿಕೊಳ್ಳೋದಕ್ಕೆ ಅಥವಾ ಮದುವೆನ ಎಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ತಾರೆ ಅಂತಂದ್ರು ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿರ್ತಾರೆ. ಈ ರೀತಿಯಾಗಿ ಭಾರಿ ಗಾಳಿ ಮಳೆಯಿಂದಾಗಿ ಅನೇಕ ಜನರಿಗೆ ನೋವಾಗಿದೆ, ಅನೇಕ ಜನರಿಗೆ ಭಾರಿ ಅನಾಹುತಗಳು ಕೂಡ ಹಾಗೆ ಬಿಟ್ಟಿದ್ದಾವೆ. ಇನ್ನು ನಮ್ಮ ರಾಜ್ಯದಲ್ಲಿ ಅನಧಿಕೃತವಾಗಿ ಹಾಕಿರುವಂತಹ ಜಾಹೀರಾತು ಫಲಕಗಳಾಗಿರಬಹುದು ಅಥವಾ ಈ ಬ್ಯಾನರ್ಗಳಾಗಿರಬಹುದು ರಸ್ತೆಗೆ ಬಿದ್ದು ಬಿಟ್ಟಿದ್ದಾವೆ. ಅನಧಿಕೃತವಾಗಿ ಆಗಿರಬಹುದು ಅಥವಾ ಅಧಿಕೃತವಾಗಿ ಆಗಿರುವಂತಹ ಬ್ಯಾನರ್ಗಳು ಕೂಡ ರಸ್ತೆಗೆ ಬಿದ್ದಿದ್ದಾವೆ. ಇತ್ತ ಎಲ್ಲ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಗಮನಿಸಲೇಬೇಕಾದಂತ ಮಾಹಿತಿ ಏನು ಅಂತಂದ್ರೆ ಈ ಎಲ್ಲಾ ಬ್ಯಾನರ್ಗಳನ್ನ ತೆರವುಗೊಳಿಸಬೇಕು. ಅಧಿಕೃತವಾಗಿ ಇದ್ದಂಥ ಬ್ಯಾನರ್ಗಳು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಹಾಕಿಸ್ಬೇಕು ಅಥವಾ ಈ ಒಂದು ತೆರವುಗೊಳಿಸೋದು ತುಂಬಾ ಮುಖ್ಯ ಅಂತಾನೆ ಹೇಳ್ಬಹುದು. ಇನ್ನು ಅನಧಿಕೃತವಾದಂತಹ ಬ್ಯಾನರ್ಗಳನ್ನ ಯಾರೆಲ್ಲ ಹಾಕಿದ್ದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಮಾಡ್ಕೋಬೇಕು. ಜೊತೆಗೆ ಆ ಒಂದು ಅನಧಿಕೃತ ಬ್ಯಾನರ್ಸ್ಗಳನ್ನ ತೆಗೆದುಹಾಕಬೇಕು. ಇದರಿಂದ ಬಹುತೇಕ ಜನರಿಗೆ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಭಾರಿ ಗಾಳಿಯಿಂದಾಗಿ ಅವುಗಳೆಲ್ಲವೂ ಕೂಡ ಕಿತ್ತು ಹೋಗಿ ಬಿಡ್ತಾವೆ. ಅದು ಯಾರ ಮೇಲೆ ಬೀಳ್ತಾವೋ ಅಥವಾ ಯಾರ ಮನೆ ಮೇಲೆ ಬೀಳ್ತಾವೋ ಅಥವಾ ಏನಾಗಿ ಬಿಡುತ್ತೆ ಅನ್ನುವಂಥ ಭಯದ ವಾತಾವರಣ ಇದೀಗ ಸೃಷ್ಟಿಯಾಗಿ ಬಿಡ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಂಗಾರಿ ಮಳೆಯ ಭಾರಿ ಗಾಳಿ ಕೂಡ ಬರ್ತಾ ಇದೆ. ಅತಿ ಹೆಚ್ಚಾಗಿ ಗಾಳಿ ಬೀಸ್ತಾ ಇರುವ ಕಾರಣದಿಂದಾಗಿ ಅನೇಕ ಜನರಿಗೆ ಪ್ರಾಣ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಈ ಕಾರಣದಿಂದಾಗಿ ಬಹುತೇಕ ಜನಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಮತ್ತು ಎಚ್ಚೆತ್ತುಕೊಳ್ಳಬೇಕಾಗಿರುವಂತದ್ದು ಮುಖ್ಯವಾಗಿ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸ್ನೇಹಿತರೆ, ಮಳೆ ಬರೋದಕ್ಕೆ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಅಥವಾ ಗಾಳಿ ಬೀಸೋದಕ್ಕೆ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ನಿಮ್ಮನ್ನ ನೀವು ಸೇಫ್ ಆಗಿ ಇರುವಂತ ಸ್ಥಳಕ್ಕೆ ಹೋಗಿಬಿಡಿ. ಇನ್ಯಾವುದೋ ಕೆಲಸ ಅಥವಾ ಇನ್ನೇನೋ ಕೆಲಸದ ಬೆನ್ನತ್ತಿ ಅಥವಾ ಇನ್ಯಾವುದೋ ಓಡಾಟದಲ್ಲಿ ಮಗ್ನರಾಗಿ ಬಿಟ್ರೆ ಬಹುತೇಕ ನಿಮ್ಮ ಪ್ರಾಣವೂ ಕೂಡ ಹಾರಿ ಹೋಗಬಹುದು. ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಯಾವ ಸೆಡ್ಡಿನಿಂದ ಅಥವಾ ಯಾವ ಕಡೆಯಿಂದ ಏನು ಬಂದು ನಿಮ್ಮ ಮೇಲೆ ಬೇಕಾದರೂ ಬೀಳಬಹುದು. ಮರಗಳು ಬೀಳಬಹುದು ಅಥವಾ ಯಾವುದೋ ತಗಡುಗಳು ಬೀಳಬಹುದು ಅಥವಾ ಇನ್ನೇನೋ ಆಗಬಹುದು. ಆ ಒಂದು ದುರಂತದಿಂದ ಸೇಫ್ ಆಗೋದಕ್ಕೆ ನೀವು ಸೇಫ್ ಇರುವಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಜೊತೆಗೆ ಆ ಒಂದು ಸೇಫ್ ಇರುವಂಥ ಸ್ಥಳದಲ್ಲಿಯೇ ವಾಸವಾಗಿ ಇರುವಂಥದ್ದು ತುಂಬ ಉತ್ತಮ ಅಂತೇಳಿ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಭಾರಿ ಮಳೆಯಿಂದಾಗಿ ಅನೇಕ ಕಡೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದುರಂತಗಳು ಸಂಭವಿಸಿಬಿಟ್ಟಿದ್ದಾವೆ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸೋದಾದ್ರೆ ವಿಜಯಪುರ ಜಿಲ್ಲೆ ಅಲ್ಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ನಡೆದಂಥ ನಿನ್ನೆಯ ದುರಂತವನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಇಂತಹ ದುರಂತ ಮತ್ಯಾವ ಕುಟುಂಬಕ್ಕೂ ಬರೋದು ಬೇಡ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬಹುತೇಕ ಜನರ ಮನೆ ದುರಸ್ತಿಗೆ ಬಂದಿರ್ತಾವೆ, ಮನೆಗಳನ್ನು ಬದಲಾಯಿಸಿರೋದಿಲ್ಲ, ಕೆಲವೊಂದಿಷ್ಟು ಬಂಡು ಧೈರ್ಯ ಮಾಡಿ ಬಿಡ್ತಾರೆ. ಅದೇನು ಹಾಗೆ ಬಿಡುತ್ತೆ ನೋಡಿ ಬಿಡೋಣ ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿಬಿಟ್ರೆ ಸತ್ತೋದಂಥ ಜೀವವನ್ನು ಮತ್ತೆ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ. ಈ ಮಾಹಿತಿಯಿಂದ ಬಹುತೇಕ ಅವರು ಎಚ್ಚೆತ್ತುಕೊಳ್ಳಬಹುದು. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.